ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಗ್ರ್ಯಾಂಡ್ ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಇದು ಸ್ವಲ್ಪ ದೊಡ್ಡ ಆರ್ಚು, 3 ಲೇಯರ್ನಷ್ಟು ಆರ್ಚ್ ಮಾಡ್ತಾ ಇದ್ದೀನಿ. ಗ್ರ್ಯಾಂಡ್ ಆಗಿದೆ, ತುಂಬ ಚೆನ್ನಾಗಿದೆ. ಮಾಡೋದು ಈಸಿ, ಆದರೆ ಸ್ವಲ್ಪ ವರ್ಕ್ ಇರುತ್ತೆ, ಯಾಕಂದರೆ 3 ಸ್ಟೆಪ್ 4 ಸ್ಟೆಪ್ ಮಾಡ್ತೀನಲ್ವ, ಆದ್ದರಿಂದ. ಇದಕ್ಕೆ 6 ಎಳೆ ದಾರ, 10 ನಂಬರ್ ಕ್ರೋಶಿ ಹುಕ್ಕು, ಆಮೇಲೆ ಈ ಥರದೊಂದು ಬೀಡ್ಸ್ ಉಪಯೋಗಿಸ್ತೀನಿ, ಆಮೇಲೆ ಸ್ಮಾಲ್ ಬೀಡ್ಸು ಉಪಯೋಗಿಸ್ತೀನಿ. ತುಂಬ ಚೆನ್ನಾಗಿರುವಂತಹ ಡಿಸೈನು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ದೊಡ್ಡ ಆರ್ಚ್ ಬರುತ್ತೆ, ರೌಂಡ್ ಆರ್ಚು ಚೆನ್ನಾಗಿರುತ್ತೆ. ಮಾಡಿ ನೋಡಿ, ಬ್ರೈಡಲ್ ಸ್ಯಾರಿಗಳಿಗೆ, ಜರಿ ಸ್ಯಾರಿಗಳಿಗೆಲ್ಲ ಮಾಡ್ಕೋಬೋದು. ಫಸ್ಟು ದಾರ ಲಾಕ್ ಮಾಡ್ಕೊಳ್ಳೋಣ. ಹೆಂಗೆ ಮಾಡೋದು ಅಂತ ನೋಡೋಣ. ಫಸ್ಟು ಡಬಲ್ ಲಾಕ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ದಾರ ಲಾಕ್ ಮಾಡಿ ನಾರ್ಮಲಾಗಿ ಯಾವಾಗಲೂ ನಾನು ಮಾಡುವ ರೀತಿಯ ಬೇಸ್ ಲೈನ್ಗಳು 2 ಸ್ಟೆಪ್ 3 ಸ್ಟೆಪ್ ಮಾಡೋದು ನಿಮ್ಗೆ ಗೊತ್ತಿದೆ, ಆದರೂ ತೋರಿಸ್ತಾ ಇದ್ದೀನಿ. ಫಸ್ಟು 4 ಚೈನು ಮಾಡಿ ಬಟ್ಟೆಗೆ ಎಲ್ಲಿ ಬರುತ್ತೆ ಅಂತ ಅಳತೆ ನೋಡಿಕೊಂಡು ಅದನ್ನು ಲಾಕ್ ಮಾಡ್ಕೊಳ್ಳಿ. ಸ್ವಲ್ಪ ಒಳಗಡೆ ಲೂಸಾಗಿ ಲಾಕ್ ಮಾಡ್ಕೊಳ್ಳಿ, ತುಂಬ ಟೈಟಾಗಿ ಮಾಡ್ಕೋಬೇಡಿ. ಯಾಕೆಂದರೆ ನಾವು 1 ಸ್ಟೆಪ್ 2 ಸ್ಟೆಪ್ ಆದರೂ ಪರವಾಗಿಲ್ಲ, ಇದು 3-4 ಸ್ಟೆಪ್ ಮಾಡುವಾಗ ಮೇಲೆ ಮೇಲೆ ಮಾಡ್ತಾ ಇದ್ದಂಗೆ ಇದು ಸುಕ್ಕು ಬಂದುಬಿಡುತ್ತೆ ಟೈಟ್ ಹಾಕಿದರೆ. ಅದಕ್ಕೋಸ್ಕರ ಸ್ವಲ್ಪ ಲೂಸ್ ಹಾಕಬೇಕಾಗುತ್ತೆ, ಆವಾಗ ಚೆನ್ನಾಗಿ ಬರುತ್ತೆ, ಸ್ವಲ್ಪನೂ ಸುಕ್ಕು ಬರಲ್ಲ. ಸ್ವಲ್ಪ ಒಳಗಡೆ ಮಾಡಿದರೆ. ಮತ್ತು 4 ಚೈನ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತು 4 ಚೈನು, 3 ಸಾರಿ 4 ಚೈನು ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಬೀಡ್ ಸೇರಿಸ್ಕೊಳ್ಳಿ. ಈ ಥರ ದಾರ ಮೇಲೆ ಮಾಡಿ ಆಮೇಲೆ ಬೀಡ್ ತಗೊಂಡು ಬೀಡ್ ಸೇರಿಸ್ಕೊಳ್ಳಿ. ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಮತ್ತು 5 ಸಾರಿ 4 ಚೈನ್ ಮಾಡ್ಕೋಬೇಕು. 4 ಚೈನು ಬಟ್ಟೆಗೆ ಲಾಕು. ಈ ಥರ ಸಿಂಗಲ್ ಕ್ರೋಶ್ ಹಾಕಿ ಸೇರಿಸ್ಕೊಳ್ಳಿ. ಮತ್ತು 4 ಚೈನು ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತು 4 ಚೈನು ಮತ್ತು ಲಾಕು, ಸಿಂಗಲ್ ಕ್ರೋಶೆ ಹಾಕಿ ಮತ್ತು 4 ಚೈನು. ಈ ಥರ 5 ಸಾರಿ ಮಾಡ್ಕೊಳ್ಳಿ. ನಾನು ಯಾವಾಗಲೂ ಮಾಡ್ತೀನಿ ಡಬಲ್ ಆರ್ಚ್ ಕುಚ್ಚು ಎಲ್ಲ ಡಿಸೈನ್ಗಳಿಗೂ ಬೇಸ್ ಇದನ್ನೇ ಹಾಕ್ಕೊಳ್ಳೋದು ನಾನು. ಆಮೇಲೆ ಮೇಲೆ ಡಿಸೈನ್ ಮಾತ್ರ ಬೇರೆ ಬೇರೆ ಮಾಡ್ಕೊಳ್ಳೋದು ಅಷ್ಟೇ. ಆದರೆ ನಿಮ್ಗೆ ಗೊತ್ತಿರುತ್ತೆ, ಸ್ವಲ್ಪ ಸ್ಪೀಡ್ ಹೋಗ್ತಾ ಇದ್ದೀನಿ, ಬೇಸ್ ಗೊತ್ತಿರೋದು. ನಾನು ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ, ನನ್ನ ವೀಡಿಯೋ ನೋಡೋರಿಗೆ. ಈ ಥರ 1 2 3 4 5 ಸಾರಿ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ ಈ ಬೀಡನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ನೋಡಿ, 2 ಒಂದೇ ರೀತಿ ಸೇರಿಸ್ಕೊಂಡಿರ್ಬೇಕು ನೀವು. ಈ ಥರ ಸಣ್ಣ ಸೈಡು ಈ ಕಡೆ ಬರೋ ಥರ ಸೇರಿಸ್ಕೊಂಡಿದ್ದೀನಿ ಒಂದೇ ರೀತಿ. ಇದನ್ನು ನೋಡ್ಕೊಳ್ಳಿ, ಇದನ್ನು ಬಟ್ಟೆಗೆ ಸೇರಿಸ್ಕೊಳ್ಳಿ. ಬೀಡ್ ಹಾಕುವಾಗ ನೋಡ್ಕೊಳ್ಳಿ, ಗಮನಿಸ್ಕೊಳ್ಳಿ, ಒಂದೇ ರೀತಿ ಬರೋ ಥರ ಮಾಡ್ಕೊಳ್ಳಿ. ಎಂಡಲ್ಲಿ ಮತ್ತೆ 3 ಸಾರಿ 4 ಚೈನ್ ಮಾಡ್ಕೋಬೇಕು. ಫುಲ್ 5 ಚೈನ್ ಮಾಡಿ ಮಧ್ಯದಲ್ಲಿ, ಎಂಡಲ್ಲಿ ಮತ್ತು ಸ್ಟಾರ್ಟಲ್ಲಿ ಮಾತ್ರ 3 ಸಾರಿ 4 ಚೈನ್. ಈ ಥರ ಮಾಡ್ಕೊಂಡಿದ್ದೀನಿ, 3 ಸಾರಿ ಮಾಡ್ಕೊಂಡಿದ್ದೀನಿ. ಈಗ ಒಂದು ಟರ್ನಿಂಗ್ ಚೈನ್ ಆಗಿ ಮತ್ತೆ 4 ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿ. 4 ಚೈನು ವರ್ಕ್ ಟರ್ನ್ ಮಾಡಿ ಬ್ಯಾಕ್ ಸೈಡಲ್ಲಿ ಲಾಕಲ್ಲಿ ಲಾಕ್ ಮಾಡ್ಕೋಬೇಕು. 4 ಚೈನ್ ಲಾಕಲ್ಲಿ. ಮತ್ತು ಉಳಿದಿರೋದೆಲ್ಲ ಕಂಪ್ಲೀಟ್ ಅದೇ ಥರ ಚೈನ್ನ ಮೇಲೆ ಚೈನ್ ಮಾಡಿಕೊಂಡು ಆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಇನ್ನೊಂದು 4 ಚೈನ್ ಇದೆ, ಮತ್ತೆ 4 ಚೈನ್ ಮಾಡ್ಕೊಳ್ಳಿ. ಆ ಲಾಕಲ್ಲಿ ಬೀಡ್ ಪಕ್ಕದ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಬೀಡ್ ಸುತ್ತಲೂ ಚೈನ್ ಹಾಕ್ಕೋಬೇಕು. 1 2 3 4 5 6 7 8 ಚೈನ್ ಹಾಕ್ಕೊಂಡಿದ್ದೀನಿ. ಬೀಡನ್ನ ಈ ಕಡೆ ಲಾಕ್ ಮಾಡ್ಕೊಳ್ಳಿ. ನೀವು ಹಾಕಿರೋ ಬೀಡು ಹೊಂದ್ಕೊಂಡಿರುತ್ತೆ, ಚೈನು ಚಿಕ್ಕದು ಹಾಕಿದರೆ ಕಡಿಮೆ ಬರುತ್ತೆ. ಇದೀಗ 8 ಚೈನ್ ಹಾಕಿದ್ದೀನಿ, ದೊಡ್ಡ ಬೀಡ್ ಹಾಕಿದ್ದೀನಿ, ಅದರಿಂದ ದೊಡ್ಡ ಆರ್ಚ್ ಬರುತ್ತೆ. ನಿಮಗೆ ಚಿಕ್ಕ ಆರ್ಚ್ ಬೇಕು ಅಂದರೆ ಮಿಡ್ಲ್ ಬೀಡ್ ಚಿಕ್ಕದು ಹಾಕ್ಕೊಳ್ಳಿ. ನೋಡಿ, ಈ ಥರ ಕಂಪ್ಲೀಟ್ ಮಾಡಿದ್ದೀನಿ ಬ್ಯಾಕ್ ಸೈಡಿಂದ ಫುಲ್ಲು. ಈಗ ಮತ್ತೆ 5 ಚೈನ್ ಹಾಕ್ಕೊಂಡು ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಿಗೆ ಬಂದು ಅದನ್ನು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ, ಸೆಕೆಂಡ್ ರೋ ಲಾಕಲ್ಲಿ. ಈ ಥರ. ಆಮೇಲೆ 4 ಚೈನು ಮತ್ತು ಲಾಕು. ಮತ್ತು ಬೀಡ್ ಪಕ್ಕದ
4 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿ, ಮತ್ತು ಈ ಬೀಡ್ನ ಮೇಲೆ ಚೈನ್ ಇದೆಯಲ್ವ, ಎಂಟು ಚೈನು, ಅದರಲ್ಲಿ ಟ್ರಿಪಲ್ ಕ್ರೋಶೆ ಈ ಥರ ದಾರ 2 ಸರ್ತಿ ಸುಂದ್ಕೊಂಡು ಕ್ರೋಶೆ ಹುಕ್ಕಿಗೆ ಇದರ ಒಳಗಿಂದ ದಾರ ತೊಗೊಂಬನ್ನಿ. ಫಸ್ಟ್ 2 ಒಂದು ಮಾಡಿ, ಮತ್ತೆ 2 ಒಂದು ಮಾಡಿ, ಮತ್ತೆ 2 3 ಸಾರಿ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆಗೆ 2 ಸಾರಿ ಅಲ್ವಾ, ಇದೀಗ ಟ್ರಿಪಲ್ ಕ್ರೋಶೆ ನೋಡಿ ಈ ಥರ 2 ಸಾರಿ ಸುಂದ್ಕೊಳ್ಳಿ ಕ್ರೋಶೆ ಹುಕ್ಕಿಗೆ ದಾರ. ಆಮೇಲೆ ಇದರ ಒಳಗಿಂದ ದಾರ ತೊಗೊಂಬನ್ನಿ, 4 ಲೂಪ್ ಆಗುತ್ತೆ. ಫಸ್ಟ್ ದಾರ ತಗೊಂಡು 2 ಒಂದು ಮಾಡಿ, 3 ಲೂಪ್ ಉಳಿಯುತ್ತೆ. ಮತ್ತೆ 2 ಒಂದು ಮಾಡಿ, 2 ಲೂಪ್ ಉಳಿಯುತ್ತೆ, ಅದನ್ನು ಒಂದು ಮಾಡಿ. ಆ ಥರ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. ಟ್ರಿಪಲ್ ಕ್ರೋಶೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಅದರದ್ದು ಒಂದು ಟೆಕ್ಸ್ಚರ್ ಇದೆಯಲ್ವ, ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಮಾಡ್ಕೋಬೇಕು. ಸ್ವಲ್ಪ ದೊಡ್ಡ ಬರುತ್ತೆ ಅದು ಟ್ರಿಪಲ್ ಕ್ರೋಶೆ ಡಬಲ್ ಕ್ರೋಶೆಗಿಂತ, 3 ಸಾರಿ ಸುತ್ತೋದ್ರಿಂದ. ಈ ಥರ ಪೂರ್ತಿ ಆರ್ಚ್ ಮಾಡ್ಕೊಳ್ಳಿ. ಅದರಲ್ಲಿ ಫುಲ್ಲು ನೋಡಿ 19 ಟ್ರಿಪಲ್ ಕ್ರೋಶೆ ಮಾಡಿದ್ದೀನಿ ನಾನಿಲ್ಲಿ, 19 ಮಾಡಿದ್ದೀನಿ. ನಿಮ್ಗೆ ಎಷ್ಟು ಬರುತ್ತೆ ಅಂತ ನೋಡಿಕೊಂಡು ಮಾಡಿದ್ದೀನಿ. ಇದರಲ್ಲಿ ಮುಂದಿನ 4 ಚೈನಲ್ಲಿ ಲಾಕ್ ಮಾಡಿಕೊಂಡು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಉಳಿದ ಕಡೆ ಎಲ್ಲ ಚೈನ್ಗಳನ್ನು ಹಾಕ್ಕೊಂಡು ಹೋಗಿ. ನೀವು ಚಿಕ್ಕ ಬೀಡ್ ಹಾಕಿದರೆ ಕಡಿಮೆ ಬರುತ್ತೆ, 19 ಬರಲ್ಲ. ಆರ್ಚ್ ಬೀಡನ್ನ ಹೊಂದ್ಕೊಂಡು ಇರುತ್ತೆ. ನಿಮಗೆ ಚಿಕ್ಕ ಆರ್ಚೂ ಬರುತ್ತೆ, ಆವಾಗ ಚಿಕ್ಕ ಬೀಡ್ ಹಾಕ್ಕೋಬೋದು ನೀವು. ನಾನಿಲ್ಲಿ ದೊಡ್ಡದು ಹಾಕ್ಕೊಂಡಿದ್ದೀನಿ, ದೊಡ್ಡ ಆರ್ಚ್ ಮಾಡಿದ್ದೀನಿ 3 ಸ್ಟೆಪ್ ಆಗಿರೋದ್ರಿಂದ. 4 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ಕಡೆಯೂ 4 ಚೈನು ಲಾಕ್ ಮಾಡಬೇಕು. ಬೀಡ್ ಪಕ್ಕದ 4 ಚೈನಲ್ಲಿ ಮಾತ್ರ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಮತ್ತು ನೆಕ್ಸ್ಟ್ ಆರ್ಚ್ ಶುರು ಮಾಡ್ಕೋಬೇಕು. ನೋಡಿ ಬೀಡ್ ಪಕ್ಕದ ಇದರಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಬೀಡ್ನ ಹಿಂದೆ 8 ಚೈನ್ ಇದೆಯಲ್ವ, ಅದರಲ್ಲಿ ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು. 19 ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು. ಈ ಥರ ಪೂರ್ತಿ ಆರ್ಚ್ ಮಾಡ್ಕೋಬೇಕು. ತೋರಿಸ್ತೀನಿ ಪೂರ್ತಿ ಮಾಡಿ. ನೋಡಿ ಈ ಥರ ಮಾಡಿದ್ದೀನಿ ಆರ್ಚು. ಇಲ್ಲಿ 2 ಚೈನ್ ಹಾಕಿ ದಾರ ಕಟ್ ಮಾಡಿದ್ದೀನಿ. ಈಗ ಬೇರೆ ಕಲರ್ ದಾರ ಸ್ಟಾರ್ಟಿಂಗಲ್ಲಿ ಸೇರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೀವು ಟರ್ನಿಂಗ್ ಚೈನ್ ಹಾಕಿದ್ದೀರಲ್ವ, ಟರ್ನಿಂಗ್ ಚೈನಲ್ಲೇ 2 ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊಳ್ಳಿ. ಆವಾಗ ಸ್ಟ್ರೈಟ್ ಬರುತ್ತೆ, ಕುಚ್ಚನ್ನು ಸ್ಟ್ರೈಟ್ ಬರುತ್ತೆ. ಇದು ಸ್ಟ್ರೈಟ್ ಬಂದಾಗ 4 ಚೈನ್ ಹಾಕ್ಕೊಂಡು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕಲ್ಲಿ ಲಾಕ್ ಮಾಡಿ ಆದಮೇಲೆ ಈಗ 3 ಚೈನ್ ಹಾಕ್ಕೊಂಡು ನೆಕ್ಸ್ಟ್ 4 ಚೈನಲ್ಲಿ ಅದನ್ನು ಲಾಕ್ ಮಾಡಿ. ಲಾಕಲ್ಲಿ ಅಲ್ಲ, 4 ಚೈನ್ನ ಒಳಗಡೆ. ನೀವು ಸಿಂಗಲ್ ಕ್ರೋಶೆ 3 ಹಾಕ್ಕೊಂಡ್ರು ಓಕೆ. 2ನೇ 4 ಚೈನ್ ಇದೆಯಲ್ವ ಅಲ್ಲಿ. ಈಗ ಈ ಡಬಲ್ ಕ್ರೋಶೆ ಮೇಲೆ ಟ್ರಿಪಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಫಸ್ಟ್ ಟ್ರಿಪಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ, ಅದಾದಮೇಲೆ ಇಲ್ಲಿ ಬೀಡ್ ಹಾಕ್ಕೊಂಡಿದ್ದೀನಿ, ಬೀಡ್ ಹಾಕ್ಕೊಡ್ತಾ ಇದ್ದೀನಿ. ಅಂದರೆ ಒಂದು ಬಿಟ್ಟು ಒಂದಕ್ಕೆ ಬೀಡ್ ಸೇರಿಸ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಟ್ರಿಪಲ್ ಕ್ರೋಶೆಲಿ ಬೀಡ್ ಬೇಡ, ಡಬಲ್ ಕ್ರೋಶೆ ಹಾಕಿಬಿಟ್ಟು ಬೀಡ್ ಬೇಡ. ಫಸ್ಟಿಂದಲ್ಲಿ ಡಬಲ್ ಕ್ರೋಶೆ ಹಾಕಿ ಬೀಡ್ ಸೇರಿಸಿದೆ, ಈಗ ಬೇಡ. ನೆಕ್ಸ್ಟು ಡಬಲ್ ಕ್ರೋಶೆ ಮಾಡಿ ಬೀಡ್ ಸೇರಿಸಿ, ಒಂದು ಸ್ಮಾಲ್ ಬೀಡ್ ಸೇರಿಸಿ. ಅದರ ನೆಕ್ಸ್ಟು ಟ್ರಿಪಲ್ ಕ್ರೋಶೆ ಇದೆಯಲ್ವಾ, ಅಲ್ಲಿ ಪ್ಲೇನಾಗಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಪ್ರತಿ ಟ್ರಿಪಲ್ ಕ್ರೋಶೆ ಮೇಲೇನೂ ಡಬಲ್ ಕ್ರೋಶೆ ಮಾಡ್ಕೋಬೇಕು, ಆದರೆ ಒಂದು ಬಿಟ್ಟು ಒಂದಕ್ಕೆ ಬೀಡ್ ಸೇರಿಸ್ಕೋಬೇಕು. ಅದರ ನೆಕ್ಸ್ಟು ಡಬಲ್ ಕ್ರೋಶೆ ಮಾಡಿಬಿಟ್ಟು ಬೀಡ್ ಸೇರಿಸಿ. ಪ್ರತಿ ಟ್ರಿಪಲ್ ಕ್ರೋಶೆ ಮೇಲೇನೂ ಮಾಡ್ಕೋಬೇಕು. ನಾನು 19 ಟ್ರಿಪಲ್ ಕ್ರೋಶೆ ಹಾಕಿದ್ದೀನಿ, 19 ಡಬಲ್ ಕ್ರೋಶೆನೂ ಬೇಕು. ಆದರೆ ಮಧ್ಯೆ ಮಧ್ಯೆ ಒಂದೊಂದಕ್ಕೆ ಬೀಡ್, ಒಂದು ಬೀಡು ಒಂದು ಖಾಲಿ, ಒಂದು ಬೀಡು ಒಂದು ಪ್ಲೇನ್, ಆ ಥರ ಮಾಡ್ತಾ ಹೋಗಬೇಕು. ಎಂಡಿಂಗಲ್ಲಿ ಪ್ಲೇನ್ ಬರಬೇಕು. ನಿಮಗೆ ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ 2 ಪ್ಲೇನ್ ಬರಬೇಕು. ನೀವು ಬ್ಲೂ ಕಲರಿಂದು ಆಡ್ ನಂಬರ್ ಹಾಕಿದರೆ ಸರಿಯಾಗಿ ಬರುತ್ತೆ ಅದು. ಇದನ್ನು ನೆಕ್ಸ್ಟ್ 4 ಚೈನಲ್ಲಿ ಲಾಕ್ ಮಾಡಿಬಿಟ್ಟು 3 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಲಾಕಲ್ಲಿ ಲಾಕ್ ಮಾಡ್ಕೋಬೇಕು. ಹೆಂಗೆ ಸ್ಟಾರ್ಟಿಂಗಲ್ಲಿ ಮಾಡಿದರೆ ಹಂಗೆ ಎಂಡಿಂಗಲ್ಲಿ. ಇಲ್ಲಿ ನೀವು ಆರ್ಚು ಬೀಡ್ಸ್ ಹಾಕಿದ್ದು ಒಂದು ಬಿಟ್ಟು ಒಂದಕ್ಕೆ ಬೀಡ್ಸ್ ಹಾಕ್ತೀರಾ, ಸ್ಟಾರ್ಟಿಂಗ್ ಮತ್ತು ಎಂಡಿಂಗಲ್ಲಿ ಬೀಡ್ಸ್ ಹಾಕೋದು ಬೇಡ, ಆ ಥರ ಮಾಡ್ಕೋಬೇಕು. ನೋಡಿ ಈಗ ನೆಕ್ಸ್ಟು 3 ಚೈನ್ ಮಾಡಿ 4 ಚೈನ್ ಮಾಡಿ ಕುಚ್ಚಿಗೆ ಜಾಗ ಇಟ್ಕೊಂಡಿದ್ದೀನಿ. ಮತ್ತು 3 ಚೈನ್ ಮಾಡ್ಕೊಳ್ಳಿ, ನೆಕ್ಸ್ಟ್ 4 ಚೈನಲ್ಲಿ ಸೇರಿಸ್ಕೊಳ್ಳಿ. ಅದು ಸಿಂಗಲ್ ಕ್ರೋಶೆನೂ ಹಾಕೋಬೋದು, ಚೈನೇ ಮಾಡಬೇಕು ಅಂತಲ್ಲ.
ಈಗ ನೋಡಿ ಈ ಆರ್ಚ್ ಇದೆಯಲ್ವ, ಫಸ್ಟಿಂದ ಪ್ಲೇನ್ ಬಿಟ್ಬಿಡಿ. ನಾನು ಆರ್ಡ್ ನಂಬರೇ ಹಾಕಿದ್ದೀನಿ. ಫಸ್ಟ್ ಪ್ಲೇನು, ನೆಕ್ಸ್ಟ್ ಬೀಡ್ ಹಾಕಿದರೆ ಕರೆಕ್ಟಾಗಿ ಬರುತ್ತೆ. ಎಂಡಿಂಗು ಪುನಃ ಪ್ಲೇನೇ ಬರುತ್ತೆ. ಅಂದರೆ ಬ್ಲೂ ಕಲರ್ ಆರ್ಡ್ ನಂಬರಲ್ಲಿ ಇರಬೇಕು. ಆವಾಗ 19 ಹಾಕಿದ್ದೀನಲ್ವ ನಾನು, ನೀವು 17 ಹಾಕಿ, 15 ಹಾಕಿ, ಎಷ್ಟಾದರೂ ಹಾಕಿ, ಬೀಡ್ ಹೊಂದ್ಕೊಂಡಿರತ್ತೆ. ಆಮೇಲೆ ಈ ಮೇಲೆ ಈ ಥರ ಹಾಕ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಒಂದಕ್ಕೆ ಬೀಡು ಒಂದಕ್ಕೆ ಇಲ್ಲ. ಫಸ್ಟಿಗೆ ಪ್ಲೇನು, ಆಮೇಲೆ ಬೀಡು, ಮತ್ತು ಪ್ಲೇನು, ಮತ್ತು ಬೀಡು ಆ ಥರ ಹಾಕಿ ಎಂಡಿಗೂ ಪ್ಲೇನ್ ಬರಬೇಕು. ಯಾಕೆಂದರೆ ಮುಂದಿನ ಸ್ಟೆಪ್ಪಿಗೆ ಈಸಿ ಆಗುತ್ತೆ. ನೋಡಿ ಈ ಥರ ಕಂಪ್ಲೀಟ್ ಮಾಡಿ ದಾರ ಕಟ್ ಮಾಡಿದ್ದೀನಿ. ಈಗ ಇನ್ನೊಂದು ಕಲರ್ ದಾರನ ಸೇರಿಸ್ಕೊಳ್ತಾ ಇದ್ದೀನಿ. ಡಬಲ್ ಲಾಕ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಆರೆಂಜ್ ಕಲರಲ್ಲಿ. ಮತ್ತು 4 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಆ 3 ಚೈನ್ ಹಾಕಿದ್ದೀವಲ್ವ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ ಅದರೊಳಗಡೆ, 3 ಚೈನ್ ಒಳಗಡೆ. ಈಗ ಫಸ್ಟ್ ಡಬಲ್ ಕ್ರೋಶೆ ಇದೆಯಲ್ವ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು, ಫಸ್ಟ್ ಪ್ಲೇನ್ ಡಬಲ್ ಕ್ರೋಶೆ ನೋಡಿ ಆರೆಂಜ್ ಕಲರಿಂದು. ಆಮೇಲೆ 2 ಚೈನ್ ಮಾಡ್ಕೊಳ್ಳಿ, ಸಿಂಗಲ್ ಕ್ರೋಶೆಗೆ 2 ಚೈನು. ಮತ್ತು ಅದೇ ಡಬಲ್ ಕ್ರೋಶೆ, ಆ ಸಿಂಗಲ್ ಕ್ರೋಶೆ ಹಾಕಿದಲ್ಲೇ 3 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಅಂದರೆ ಒಂದರಲ್ಲೇ 4 ಸರಿ ಹಾಕ್ಕೋಬೇಕಾಗತ್ತೆ ನೀವು. ಫಸ್ಟ್ ಸಿಂಗಲ್ ಕ್ರೋಶೆ, 2 ಚೈನ್ ಹಾಕಿಬಿಟ್ಟು, ಮತ್ತು ಆ ಸಿಂಗಲ್ ಕ್ರೋಶೆ ಇರೋಲ್ಲೇ 3 ಡಬಲ್ ಕ್ರೋಶೆ ಮಾಡ್ಕೋಬೇಕು ಒಂದೇ ಚೈನಲ್ಲಿ. ಫಸ್ಟ್ ಪ್ಲೇನ್ ಡಬಲ್ ಕ್ರೋಶೆ ಹಾಕಿದ್ದೀರಲ್ವ, ಅದರಲ್ಲಿ ಒಂದರಲ್ಲೇ ಅಷ್ಟು ಮಾಡ್ಕೋಬೇಕು. ಆಮೇಲೆ ಈಗ ಬೀಡ್, 2 ಬೀಡ್ಗಳ ಮಧ್ಯೆ ಒಂದು ಪ್ಲೇನ್ ಇದೆ ನೋಡಿ, ಅಲ್ಲಿ ಒಂದು ಬೀಡ್ ಆದಮೇಲೆ ಪ್ಲೇನ್ ಹಾಕಿರೋದಲ್ವ, ಅದರಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳಿ ಈ ಥರ. ಈಗ ಮತ್ತೆ ಅಲ್ಲಿಂದ 2 ಚೈನ್ ಮಾಡ್ಕೊಳ್ಳಿ. 2 ಚೈನ್ ಮಾಡಿಕೊಂಡು ಅದರಲ್ಲೇ 3 ಡಬಲ್ ಕ್ರೋಶೆ ಮಾಡ್ಕೋಬೇಕು ನೀವು. ಆ ಸಿಂಗಲ್ ಕ್ರೋಶೆ ಹಾಕಿರೋದ್ರಲ್ಲೇ 3, ಅಂದರೆ ಆ 2 ಚೈನ್ ಸೇರಿಸಿದರೆ 4 ಡಬಲ್ ಕ್ರೋಶೆ ಆದಂಗೆ ಆಗುತ್ತೆ. ಅವಾಗಲ್ಲಿ 3 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಒಂದೇ ಚೈನಲ್ಲಿ, ಆ ಪ್ಲೇನ್ ಡಬಲ್ ಕ್ರೋಶೆಯಲ್ಲಿ. ನೆಕ್ಸ್ಟ್ ಪ್ಲೇನ್ ಡಬಲ್ ಕ್ರೋಶೆ ಇದೆಯಲ್ವಾ, ಬೀಡ್ ಕಳೆದ ಮೇಲೆ 2 ಬೀಡ್ಗಳ ಮಧ್ಯೆ ಅಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳೋದು. ಆ ಸಿಂಗಲ್ ಕ್ರೋಶೆ ಹಾಕಿದಲ್ಲೇ ನೋಡಿ ಈ ಥರ ಬರುತ್ತೆ ಆರ್ಚ್, ಸ್ಲ್ಯಾಂಟಿಂಗ್ ಬರುತ್ತೆ ಸ್ವಲ್ಪ. 2 ಚೈನ್ ಹಾಕ್ಕೊಳ್ಳಿ, ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ಅಲ್ಲಿಂದಲೇ 2 ಚೈನ್ ಹಾಕ್ಕೊಂಡು ಅದೇ ಸಿಂಗಲ್ ಕ್ರೋಶೆ ಇರಲ್ಲೇ ಮತ್ತೆ 3 ಡಬಲ್ ಕ್ರೋಶೆ ಮಾಡ್ಕೋಬೇಕು ನೀವು ಈ ಥರ. ತುಂಬ ಚೆನ್ನಾಗಿ ಬರುತ್ತೆ. ಸ್ಲ್ಯಾಂಟಿಂಗ್ ಪೆಟಲ್ ಚಿಕ್ಕ ಚಿಕ್ಕದಾದ್ದು ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಈ ಥರ. ನೆಕ್ಸ್ಟು ಲಾಕ್ ಮಾಡ್ಕೊಳ್ಳಿ ಪ್ಲೇನಲ್ಲಿ, ಮತ್ತು 2 ಚೈನ್ ಹಾಕಿಬಿಟ್ಟು 3 ಡಬಲ್ ಕ್ರೋಶೆ. ಇದೇ ಥರ ಪೂರ್ತಿ ಆರ್ಚ್ ಮಾಡ್ಕೋಬೇಕು ನೀವು. ಅದರ ನೆಕ್ಸ್ಟ್ 2 ಬೀಡ್ಗಳ ಮಧ್ಯೆ ಇರೋ ಪ್ಲೇನಲ್ಲಿ, ಪ್ಲೇನ್ ಆರ್ಚ್ ಏನು ಡಬಲ್ ಕ್ರೋಶೆ ಇದೆ ಅದರಲ್ಲಿ ಮಾಡ್ಕೋಬೇಕು ಈ ಥರ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಇದು ಪುಟ್ ಪುಟ್ಟು ಪೆಟಲ್ ಬರುತ್ತೆ ಮೇಲೆ, ಸ್ಲ್ಯಾಂಟಿಂಗ್ ಆಗಿ ಬರುತ್ತೆ. ಈ ಥರ ಒಂದರಲ್ಲೇ 3 ಹಾಕ್ಕೋಬೇಕು. ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ಆಗುತ್ತೆ. ಈ ಥರ ಎಂಡ್ವರೆಗೂ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ, 2 ಚೈನು, 3 ಡಬಲ್ ಕ್ರೋಶೆ, 1 2 3 4. ನೆಕ್ಸ್ಟ್ ಸಿಂಗಲ್ ಕ್ರೋಶೆ, 2 ಚೈನು, ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು 2 ಚೈನು, ಅದರಲ್ಲೇ 3 ಡಬಲ್ ಕ್ರೋಶೆ. ಈ ಥರ ಮುಂದುವರ್ಸ್ಕೊಂಡು ಹೋಗಬೇಕು ಎಲ್ಲ.
ನೋಡಿ ಎಂಡಲ್ಲಿ ಪ್ಲೇನ್ ಇರುತ್ತಲ್ವ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಎಂಡಲ್ಲಿ ಮತ್ತೆ ಮಾಡೋದು ಬೇಡ, ಲಾಸ್ಟಿನ ಪ್ಲೇನ್ ಡಬಲ್ ಕ್ರೋಶೆ ಇದೆಯಲ್ವ ಅದರಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಎಂಡ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ 3 ಚೈನಲ್ಲಿ ಲಾಕ್ ಮಾಡಿಕೊಂಡು ಲಾಕಲ್ಲಿ ಲಾಕ್ ಮಾಡ್ಕೋಬೇಕು. ಈ ಥರ ಬರುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಇದು ಸಿಂಪಲ್ ಆಗಿದೆ, ಅಂದರೆ ದೊಡ್ಡ ಆರ್ಚ್ ಆದ್ರೂ ಸ್ಟೆಪ್ ಜಾಸ್ತಿ ಇದ್ರೂ ಮಾಡೋದು ಕಷ್ಟ ಇಲ್ಲ, ಸಿಂಪಲಾಗಿ ಮಾಡ್ಕೊಂಡು ಹೋಗ್ಬೋದು. ಮಾಡೋದು ಸ್ವಲ್ಪ ಟೈಮ್ ತಗೊಳುತ್ತೆ, 3 ಸ್ಟೆಪ್ ಆಗಿರೋದ್ರಿಂದ, ಇಲ್ಲ ಅಂತ ಹೇಳಲ್ಲ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ನೀವು ಮಾಡಿ ನೋಡಿ. ಇದಕ್ಕೆ ಮಧ್ಯದಲ್ಲಿ ನೀವು ಬೀಡ್ ಪಕ್ಕದ ಬೀಡಿಂದ ಮೇಲೆ ಇರುತ್ತಲ್ವ ಟ್ರಿಪಲ್ ಕ್ರೋಶೆ, ಅಲ್ಲಿ ನೀವು ಇದು ಸ್ಟೋನ್ ಚೈನ್ ಬೇಕಾದ್ರೂ ಹಾಕೋಬೋದು. ಈಸಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಚೆನ್ನಾಗಿ ಕಾಣಿಸ್ತದೆ. ಗ್ರ್ಯಾಂಡ್ ಬ್ರೈಡಲ್ ಸಾರಿಗಳಿಗೆ ಮಾಡ್ಬೋದು, ಜಾರಿ ಸಾರಿಗಳಿಗೆ. ನೀವು ಮಾಡಿ ನೋಡಿ, ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ನನಗೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.